ಕಲಿಯುಗದ ಕಾಮಧೇನು ಮಂತ್ರಾಲಯದ ಗುರು ರಾಘವೇಂದ್ರ ತೀರ್ಥರ 355ನೇ ಆರಾಧನಾ ಮಹೋತ್ಸವಕ್ಕೆ ಕ್ಷಣಗಣನೆ ಶುರುವಾಗಿದೆ. ಶ್ರೀಮಠದಲ್ಲಿ 7 ದಿನಗಳ ಸಪ್ತರಾತ್ರೋತ್ಸವಕ್ಕೆ ಸಕಲ ಸಿದ್ಧತೆಗಳು ಭರದಿಂದ ಸಾಗಿದೆ. ರಾಘವೇಂದ್ರ ಸ್ವಾಮಿಗಳವರ ಮೂಲ ಬೃಂದಾವನ ಸ್ಥಳವಾದ ಮಂತ್ರಾಲಯದಲ್ಲಿ ವಿಶೇಷವಾದ ರೀತಿಯಲ್ಲಿ ಆರಾಧನಾ ಕಾರ್ಯಕ್ರಮ ಇಲ್ಲಿ ನಡೀತದೆ. ಭಕ್ತರ ಪಾಲಿನ ಕಾಮಧೇನುವಾಗಿ ಬೇಡಿ ಬಂದ ಭಕ್ತರಿಗೆ ಬೇಡಿದ ವರವ ಕರುಣಿಸುವ ಕಲಿಯುಗದ ಕಲ್ಪವೃಕ್ಷ ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿಗಳು. ರಾಯರ ಸನ್ನಿಧಾನದಲ್ಲಿ ಭಕ್ತಿ ಭಾವ ಹಾಗೂ ಆಧ್ಯಾತ್ಮದ ಹೊನಲು ಹರಿಯುವ ಪವಿತ್ರ ಆರಾಧನಾ ಮಹೋತ್ಸವಕ್ಕೆ ಮಂತ್ರಾಲಯ ಸಜ್ಜಾಗಿದೆ. ತುಂಗಭದ್ರಾ ತಟದಲ್ಲಿ ರಾಯರ ಮೂಲ ಬೃಂದಾವನದ ದರ್ಶನ ಪಡೆಯಲು ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತ ಸಾಗರವೇ ಹರಿದು ಬರಲಿದೆ. ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿಗಳ 355ನೇ ಆರಾಧನಾ ಮಹೋತ್ಸವಕ್ಕೆ ಮಂತ್ರಾಲಯ ಮಠದಲ್ಲಿ ಸಿದ್ಧತೆಗಳು ಭರದಿಂದ ಸಾಗಿವೆ. ಆಗಸ್ಟ್ 27ರಿಂದ ಸೆಪ್ಟೆಂಬರ್ 2ರವರೆಗೆ 7 ದಿನಗಳ ಕಾಲ ಸಪ್ತರಾತ್ರೋತ್ಸವ ನಡೆಯಲಿದೆ. ಅಪಾರ ಭಕ್ತರ ಸಮ್ಮುಖದಲ್ಲಿ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರು ರಾಯರ ಮೂಲ ಬೃಂದಾವನಕ್ಕೆ ವಿಶೇಷ ಪೂಜೆ ನೆರವೇರಿಸಲಿದ್ದಾರೆ. ಗೋಪೂಜೆ, ಅಶ್ವಪೂಜೆ ಹಾಗೂ ಧಾನ್ಯ ಪೂಜೆ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸುವ ಮೂಲಕ ರಾಯರ ಆರಾಧನೆಗೆ ವಿದ್ಯುಕ್ತವಾಗಿ ಚಾಲನೆ ನೀಡಲಿದ್ದಾರೆ. ಇದರ ಜೊತೆಗೆ ಪ್ರತಿದಿನ ಸಂಜೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ರಾಘವೇಂದ್ರ ಸ್ವಾಮಿಗಳವರ ಮೂಲ ಬೃಂದಾವನ ಸ್ಥಳವಾದ ಮಂತ್ರಾಲಯದಲ್ಲಿ ವಿಶೇಷವಾದ ರೀತಿಯಲ್ಲಿ ಆರಾಧನಾ ಕಾರ್ಯಕ್ರಮ ಇಲ್ಲಿ ನಡೀತದೆ. 27ನೇ ತಾರೀಕು ಅವತ್ತು ಧ್ವಜಾರೋಹಣ, ಅದೇ ರೀತಿಯಾಗಿ ಉಪಕರ್ಮ ಮೊದಲಾದಂತಹ ಕಾರ್ಯಕ್ರಮಗಳು, ಇನ್ನು ವಿಶೇಷವಾಗಿ ಈ ಧಾನ್ಯ ಪೂಜೆ ಅನ್ನುವಂತಹದ್ದು ಕೂಡ ಅವತ್ತು ಇಲ್ಲಿ ನಡೀತದೆ. ಲಕ್ಷ್ಮೀ ಪೂಜೆ, ಗೋಪೂಜೆ, ಅಶ್ವಪೂಜೆ, ಈ ಎಲ್ಲ ಪೂಜೆಗಳು ಅವತ್ತು ಸಂಜೆ ನಡೀತದೆ. ಇನ್ನು ಆರಾಧನಾ ಮಹೋತ್ಸವಕ್ಕೆ ರಾಜ್ಯದ ವಿವಿಧೆಡೆಯಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಲಿದ್ದಾರೆ. ಹಾಗಾಗಿ ಭಕ್ತರ ಅನುಕೂಲಕ್ಕಾಗಿ ಪರಿಮಳ ಪ್ರಸಾದ ವಿತರಣಾ ಕೇಂದ್ರಗಳು, ಮಾಹಿತಿ ಕೇಂದ್ರಗಳು ಹಾಗೂ ಅನ್ನಪೂರ್ಣ ಭೋಜನ ಶಾಲೆಯಲ್ಲಿ ಉಪಹಾರ ಮತ್ತು ಪ್ರಸಾದ ವಿತರಣೆ ವ್ಯವಸ್ಥೆ ಮಾಡಲಾಗಿದೆ. ಉತ್ತರಾರಾಧನೆಯಂದು ರಾಜಬೀದಿಯಲ್ಲಿ ಮಹಾರಥೋತ್ಸವ ನಡೆಯಲಿದೆ. ಗುರುಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠಕ್ಕೆ ಇಲ್ಲಿಂದ ಮೆರವಣಿಗೆಯ ಮೂಲಕವಾಗಿ ವಾದ್ಯ ವೈಭವಗಳು, ಪಾರಾಯಣಗಳ ಮೂಲಕವಾಗಿ ತೆರಳಿ ಅಲ್ಲಿ ವಿಶೇಷ ಪೂಜೆಗಳನ್ನು ಸ್ವೀಕಾರ ಮಾಡಿ ನಂತರ ಇಲ್ಲಿ ಬಂದ ಮೇಲೆ ವಸಂತೋತ್ಸವ, ಈ ರಂಗಿನ ಒಂದು ಏನು ಸಮರ್ಪಣಾ ಕಾರ್ಯಕ್ರಮ ಇರ್ತದೆ, ಅದು ವಸಂತೋತ್ಸವ ಒಳಗೆ ಬೃಂದಾವನದ ಸಮೀಪದಲ್ಲಿ ನಡೀತದೆ. ತುಂಗಭದ್ರಾ ತಟದಲ್ಲಿ ನಡೆಯಲಿರುವಂತಹ ಸಪ್ತರಾತ್ರೋತ್ಸವದಲ್ಲಿ ರಾಯರ ಆರಾಧನೆಯ ಸಂಭ್ರಮ ಕಳೆಗಟ್ಟಿದೆ. ರಾಯರ ಸನ್ನಿಧಾನದಲ್ಲಿ ಭಕ್ತರು ಭಕ್ತಿ ಭಾವದಲ್ಲಿ ಮಿಂದೆದ್ದು ಆರಾಧನೆಯ ವೈಭವವನ್ನ ಕಣ್ತುಂಬಿಕೊಳ್ಳಲಿದ್ದಾರೆ. ವಿಶ್ವನಾಥ್ ಹೂಗಾರ್, ನ್ಯೂಸ್ 18, ಮಂತ್ರಾಲಯ.